ನಮಸ್ಕಾರ ಎಲ್ಲರಿಗೂ. ರಾಷ್ಟ್ರಪತಿ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಒಂದು ವಿಷಯವನ್ನು ಚರ್ಚೆ ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರ ಹಠಾತ್ ನಿಧನ, ರಾಜೀನಾಮೆ ಮತ್ತು ಮಹಾಭಿಯೋಗ ಪ್ರಕ್ರಿಯೆಯಿಂದ ಖಾಲಿಯಾದ ಸ್ಥಳವನ್ನ ಎಷ್ಟು ದಿನದೊಳಗಾಗಿ ತುಂಬುತ್ತಾರು ಅಂತಂದ್ರೆ 6 ಮಂತ್ಸ್ ಒಳಗಾಗಿ, 6 ತಿಂಗಳ ಒಳಗಾಗಿ ಅದನ್ನು ತುಂಬುತ್ತಾರು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಹಂಗೆ ಉಪರಾಷ್ಟ್ರಪತಿ ಪದವಿ ಉಪರಾಷ್ಟ್ರಪತಿ ಪದವಿ ರಾಜೀನಾಮೆಯಿಂದ ಅಥವಾ ಹಠಾತ್ ನಿಧನದಿಂದ ಅಥವಾ ಅವರನ್ನ ತೆಗೆದುಹಾಕುವುದರಿಂದ ಖಾಲಿಯಾದ ಉಪರಾಷ್ಟ್ರಪತಿಯ ಪದವಿಯನ್ನ ಎಷ್ಟು ದಿನದ ಒಳಗಾಗಿ ತುಂಬಬೇಕು, ಎಷ್ಟು ದಿನಗಳ ಒಳಗೆ ತುಂಬಬೇಕು ಅಂತೇಳಿ ಬರ್ದಾರೇನು, ಎಲ್ಲರ ಸಂವಿಧಾನ ಹೇಳ್ತೇನು ಅಂತೇಳಿ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡೋದು ಆರ್ಟಿಕಲ್ 68. Article 68 answers all those questions when the vice president post is vacant by sudden death, removal or resignation. ಈ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಕೊಡೋದು ಯಾವುದು ಅಂತಂದ್ರೆ ಆರ್ಟಿಕಲ್ 68. ಅದರ ಬಗ್ಗೆ ಚರ್ಚೆ ಮಾಡಿದಾಗ, ಅನಾಲಿಸಿಸ್ ಮಾಡಿದಾಗ ನಮಗೆ ಗೊತ್ತಾಕತಿ ಎಷ್ಟು ದಿನಗಳ ಅವಧಿಯವರೆಗೂ ಪದವಿ ಖಾಲಿ ಆದಾಗ ಯಾವ ರೀತಿ ಪದವಿ ಖಾಲಿಯಾಗಿರ್ತೈತಿ ಅನ್ನೋದರ ಆಧಾರದ ಮೇಲೆ ಎಷ್ಟು ದಿನದ ಒಳಗಾಗಿ ಎಲೆಕ್ಷನ್ ಅನ್ನ ನಡೆಸಬೇಕು ಮತ್ತು ಹೊಸ ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡಬೇಕು ಅಂತೇಳಿ ಆರ್ಟಿಕಲ್ 68 ಸ್ಪಷ್ಟಪಡಿಸ್ತೈತಿ. ಅದರದ್ದೇ ಇವತ್ತೇ ಚರ್ಚೆ ಮಾಡೋಣ. ಏನ್ ಹೇಳ್ತೈತಿ ಆರ್ಟಿಕಲ್ 68 ಅಂತೇಳಿ ನೋಡೋಣ. ಏನ್ ಹೇಳ್ತೈತಿ ಆರ್ಟಿಕಲ್ 68 ಅಂತಂದ್ರೆ ದ ಟೈಮ್ ಆಫ್ ದಿ ಹೋಲ್ಡಿಂಗ್ ಎಲೆಕ್ಷನ್ ಟು ಫಿಲ್ ವೇಕೆನ್ಸೀಸ್ ಇನ್ ದಿ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್. ಅಂದ್ರೆ ವೈಸ್ ಪ್ರೆಸಿಡೆಂಟ್ ಪದವಿ ಖಾಲಿ ಆದಾಗ, ಉಪರಾಷ್ಟ್ರಪತಿಯ ಪದವಿ ಖಾಲಿ ಆದಾಗ ಎಷ್ಟು ದಿನದ ಒಳಗಾಗಿ ಎಲೆಕ್ಷನ್ ಅನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ಅಂಡ್ ಅಂತ ಬರೀತಾರೆ. ಮುಂದೇನು? ಅಂಡ್ ದ ಟರ್ಮ್ ಆಫ್ ಆಫೀಸ್ ಆಫ್ ಪರ್ಸನ್ ಎಲೆಕ್ಟೆಡ್ ಟು ಫಿಲ್ ಕ್ಯಾಜುವಲ್ ವೇಕೆನ್ಸಿ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಉಪರಾಷ್ಟ್ರಪತಿ ಪದವಿ ಖಾಲಿ ಆದಾಗ ಯಾವ ರೀತಿ ತುರ್ತು ಪರಿಸ್ಥಿತಿ? ಹಠಾತ್ ನಿಧನ, ರಾಜೀನಾಮೆ, ಆಮೇಲೆ ತೆಗೆದುಹಾಕುವ ಕ್ರಮ. ಈ ಕ್ರಮಗಳ ಮೂಲಕ ಏನಾದರೂ ರಾಷ್ಟ್ರಪತಿ ಪದವಿ ಖಾಲಿಯಾಗಿತ್ತು ಅಂತಂದ್ರೆ ಅದಕ್ಕೆ ಎಲೆಕ್ಷನ್ ಅನ್ನ ನಡೆಸಿ ನೀವು ಉಪರಾಷ್ಟ್ರಪತಿಯನ್ನ ನೀವು ಆಯ್ಕೆ ಮಾಡಿದ್ರಿ ಅಂತಂದ್ರೆ ಆ ಉಪರಾಷ್ಟ್ರಪತಿಯ ಅಧಿಕಾರ ಅವಧಿ ಎಷ್ಟು ದಿನಗಳವರೆಗೆ ಇರ್ತೈತಿ ಅಂತ ಹೇಳಿ ಆರ್ಟಿಕಲ್ 68 ಕ್ಲಾರಿಫೈ ಮಾಡ್ತೈತಿ. ಏನ ಅಂತೇಳಿ ಒಂದೊಂದಾಗಿ ಚರ್ಚೆ ಮಾಡೋಣ. ಆರ್ಟಿಕಲ್ 68ರಲ್ಲಿ ಉಪಬಂಧಗಳು 2 ಇದಾವೆ, ಸಬ್ ಕ್ಲಾಸ್ 1 ಮತ್ತು 2 ಅಂತೇಳಿ 2 ಡಿಸ್ಕಷನ್ ಮಾಡೋಣ. ಈಗ ಮೊದಲನೇದನ್ನ ನೋಡೋಣ. An election to fill a vacancy caused by the expiration of the term of office of vice president shall be completed before the expiration of the term. ಈಗ ಕ್ಯಾಶುವಲ್ ಆಗಿ ಏನಾಕತಿ, ಸಾಮಾನ್ಯವಾಗಿ ಒಬ್ಬ ಉಪರಾಷ್ಟ್ರಪತಿಯ ಅಧಿಕಾರ ಅವಧಿ 5 ವರ್ಷ. ಅವರ 5 ವರ್ಷದ ಅಧಿಕಾರ ಅವಧಿ ಮುಗಿತಿತ್ತು ಅಂತಂದ್ರೆ ಅದರ ಒಳಗಾಗಿನೇ ನೀವು ಹೊಸ ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ಕೊಂಡಿರಬೇಕು ಎಲೆಕ್ಷನ್ ಅನ್ನ ನಡೆಸಿ ಅಂತೇಳಿ ಆರ್ಟಿಕಲ್ 68 ಸಬ್ ಕ್ಲಾಸ್ 1 ಹೇಳ್ತೈತಿ. ಅದನ್ನೇ ಇದು ರಾಷ್ಟ್ರಪತಿಗೂ ಕೂಡ ಅನ್ವಯ ಆಗೈತಿ. ರಾಷ್ಟ್ರಪತಿಯ ಪ್ರೊಸೀಜರ್ ಅಲ್ಲೂ ಹಿಂಗ ಐತಿ. ರಾಷ್ಟ್ರಪತಿಯ ಅಧಿಕಾರ ಅವಧಿ 5 ವರ್ಷ ಮುಗಿತಿತ್ತು ಅಂತಂದ್ರೆ ಅದಕ್ಕಿಂತ ಮೊದಲು ಏನು ಮಾಡಬೇಕು ಅಂತಂದ್ರೆ ಎಲೆಕ್ಷನ್ ಅನ್ನು ನಡೆಸಿ ಹೊಸ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಐತಿ. ಹೌದಾ? ಇಲ್ಲಿನೂ ಕೂಡ ಅದೇ ಸೇಮ್. ಆಫೀಸ್ ಆಫ್ ದಿ ಟರ್ಮ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಇಸ್ ಕಂಪ್ಲೀಟೆಡ್ ಬಿಫೋರ್ ದಟ್ ಯು ಶುಡ್ ಎಲೆಕ್ಟ್ ದಿ ನ್ಯೂ ವೈಸ್ ಪ್ರೆಸಿಡೆಂಟ್ ಫಾರ್ ದ ಪೋಸ್ಟ್ ಆಫ್ ದಿ ವೈಸ್ ಪ್ರೆಸಿಡೆಂಟ್. ಏನು ಟರ್ಮ್ ಮುಗಿತಿತ್ತು ಅಂತಂದ್ರೆ, ಅಧಿಕಾರ ಅವಧಿ ಮುಗಿತಿತ್ತು ಅಂದ್ರೆ 5 ವರ್ಷ, ಅದ್ರ ಒಳಗಾಗಿ ನೀವೇನ್ ಮಾಡಬೇಕು ಅಂದ್ರೆ ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡಬೇಕು. ಹಿಂಗಂತೇಳಿ ಈಗ ಉಪರಾಷ್ಟ್ರಪತಿ ಚುನಾವಣೆ ನಡೆದು ಅಧಿಕಾರ ವಹಿಸ್ಕೊಂಡಿರ್ತಾರ, ಅದ್ರ ಮರನೇ ದಿನ ಮತ್ತೊಬ್ಬ ಉಪರಾಷ್ಟ್ರಪತಿನ ಆಯ್ಕೆ ಮಾಡೋದನ್ನ. ಯಾಕಂತಂದ್ರೆ ಅವರ ಅಧಿಕಾರ ಅವಧಿ 5 ವರ್ಷ ಇರ್ತೈತೆ. 5 ವರ್ಷದ ತನಕ ಏನಾಕತಿ ಗೊತ್ತಿಲ್ಲ. ಅರ್ಥ ಆಗತೈತಿ? 5 ವರ್ಷದವರೆಗೂ ಏನಾಕತಿ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ 5 ವರ್ಷ ಸಮೀಪಿಸುತ್ತಿದ್ದಂತೆ, 5 ವರ್ಷಕ್ಕೆ ಸಮೀಪ ಬಂದ್ರು ಅಂತಂದ್ರೆ ಮಾತ್ರ ನೀವು ಎಲೆಕ್ಷನ್ ಅನ್ನ ನಡೆಸಿ ಏನ್ ಮಾಡಬೇಕು, ಹೊಸ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡಬೇಕು. ಅವರು ಅಧಿಕಾರದಿಂದ ಇಳಿಯುವ ದಿನ ಇವರು ಅಧಿಕಾರವನ್ನ ಸ್ವೀಕರಿಸ್ತಾರೆ. ಇದಿಷ್ಟು ಕಂಡೀಷನ್ ಆರ್ಟಿಕಲ್ 68 ಸಬ್ ಕ್ಲಾಸ್ 1. ಹಂಗ ಅಧಿಕಾರ ಅವಧಿ ಮುಗಿಯೋಕ್ಕಿಂತ ಮುಂಚಿನ ಹೊಸ ಉಪರಾಷ್ಟ್ರಪತಿನ ಆಯ್ಕೆ ಮಾಡ್ರಿ ಅಂತಂದ ಆಯ್ಕೆ ಮಾಡೋ ಅಂತೇಳಿ ಸಂವಿಧಾನ ಹೇಳಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ ಹೊಸ ರಾಷ್ಟ್ರಪತಿ. ಮುಂದಿನ ಹೊಸ ಉಪರಾಷ್ಟ್ರಪತಿನ ಆಯ್ಕೆ ಮಾಡಕ್ ಮರನೇ ದಿನ ಎಲೆಕ್ಷನ್ ನಡೆಸೋದಂದ್ರೆ ಇದು ಒಂಥರ ವಿಚಿತ್ರ ಅನಿಸ್ತೈತೆ. ಹೌದಾ? ಅದಕ್ಕಾಗಿ ಆ ರೀತಿ ಮಾಡುವಂಗಿಲ್ಲ. ಅಂದ್ರೆ ಬಿಫೋರ್ ಕಂಪ್ಲೀಷನ್ ಆಫ್ ದಿ ಟರ್ಮ್ ಅಂತೇಳಿ ಬರ್ದಾರತ್ತೇಳಿ ನೀವು ಏನಾದ್ರೂ ಬರೇ ಎಲೆಕ್ಷನ್ ಅನ್ನ ನಡೆಸೋದಾದ್ರೆ ಗತಿ ಹಂಗೆ. ಹೌದಾ? ಏನಾಗಬೇಕು, ಅವರದ ಅಧಿಕಾರ ಅವಧಿ ಮುಗಿಯುವ ಅವಧಿ ಸಮೀಪ ಬಂದಾಗ ಮಾತ್ರ ಎಲೆಕ್ಷನ್ ಅನ್ನ ನಡೆಸಿ 2 ತಿಂಗಳು 3 ತಿಂಗಳು ಇದ್ದಾಗ ಎಲೆಕ್ಷನ್ ಅನ್ನ ನಡೆಸಿ ಏನ್ ಮಾಡ್ಬೇಕು, ಮತ್ತೊಬ್ಬ ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ಬೇಕಾಕೈತಿ. ಹೊರತಾಗಿ ಮತ್ತೇನು ಇಲ್ಲ. ಹೌದಾ? ಇದಿಷ್ಟು. ಇನ್ನ ಆರ್ಟಿಕಲ್ 68 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂತಂದ್ರೆ an election to fill a vacancy in office of vice president occurring by reason of his death, resignation, removal or otherwise shall be held as soon as possible after the occurrence of the vacancy, and the person elected to fill the vacancy shall be subjected to the provision of the article 67 be entitled to hold office for the full term of 5 years from the date on which he enters upon his office. ಇದು ಉಪರಾಷ್ಟ್ರಪತಿ ಸೇಮ್ ಐತಿ, ಸ್ವಲ್ಪ ಸ್ಲೈಟ್ ಡಿಫರೆನ್ಸ್ ಐತಿ. ಫಸ್ಟ್ ರಾಷ್ಟ್ರಪತಿ ಏನಾಗೈತಿ ಅಂತ ಹೇಳ್ತೀನಿ. ರಾಷ್ಟ್ರಪತಿ ಅವರ ಸಡನ್ ಸಾವು
ಹಠಾತ್ ನಿಧನ, ಮರಣ ಸಂಭವಿಸಿದಾಗ, ಅಥವಾ ರಾಜೀನಾಮೆಯಿಂದ ಪದವಿ ಖಾಲಿಯಾದಾಗ, ಅಥವಾ ಅವರನ್ನ ಮಹಾಭಿಯೋಗ ಪ್ರಕ್ರಿಯೆಯಿಂದ ಅವರನ್ನ ಪದವಿಯಿಂದ ಕೆಳಗಿಳಿಸಿದಾಗ ನಿನಗೆ ಟೈಮ್ ಕೊಡ್ತಾರೆ. ಏನು? ವಿದಿನ್ ಅ 6 months ಯು ಮೇ ಹೆಲ್ಡ್ ದ ಎಲೆಕ್ಷನ್ ಅಂಡ್ ಚೂಸ್ ದಿ ನ್ಯೂ ಪ್ರೆಸಿಡೆಂಟ್ ಅಂತೇಳಿ. ಅಂದ್ರೆ 6 ತಿಂಗಳ ಅವಧಿಯ ಒಳಗ ಎಲೆಕ್ಷನ್ ನಡೆಸಬೇಕು, ಹೊಸ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಬೇಕು. ವೆನ್ ದ ಮ್ಯಾಟರ್ ರಿಗಾರ್ಡ್ಸ್ ವಿತ್ ಪ್ರೆಸಿಡೆಂಟ್, ಯಾವಾಗ ಅಂತಂದ್ರ ಮ್ಯಾಟರ್ ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಇತ್ತು ಅಂತಂದ್ರೆ. ಆದ್ರೆ ಇಲ್ಲಿ ಉಪರಾಷ್ಟ್ರಪತಿಗೆ ಸಂಬಂಧಿಸಿದಂತ ಮ್ಯಾಟರ್ ಅನ್ನು ನೋಡ್ಬೇಕಾದಾಗ, ಉಪರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ಲಿಮಿಟ್ ಇಲ್ಲ, ಸಮಯದ ಮಿತಿ ಇಲ್ಲ. ಏನ್ ಬರೀತಾರೆ ಅಂತಂದ್ರ ಯಾಸ್ ಸೂನ್ ಯಾಸ್ ಪಾಸಿಬಲ್ ಅಂತ ಹೇಳಿ ಬರೀತಾರೆ. ಅಂದ್ರ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಏನ್ ಮಾಡಬೇಕು, ಖಾಲಿ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿ ಪದವಿಯನ್ನ ತುಂಬಬೇಕು ಅಂತ ಹೇಳಿ. ಅಂದ್ರೆ ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ದಿ ಪೋಸ್ಟ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಅಂತ. ವೆನ್ ದ ಕ್ಯಾಜುಯಾಲಿಟೀಸ್ ಆಕರಿಂಗ್, ತುರ್ತು ಪರಿಸ್ಥಿತಿ ಸಂಭವಿಸಿದಾಗ ಉಪರಾಷ್ಟ್ರಪತಿ ಪದವಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ಬೇಗ ತುಂಬಬೇಕು ಅಂತೇಳಿ ಸಂವಿಧಾನ ಬರೆದಿದೆಯ ಹೊರತು ದೇರ್ ಇಸ್ ನೋ ಟೈಮ್ ಲಿಮಿಟ್, ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಯದ ಮಿತಿಗೆ ಒಳಪಡಿಸಿಲ್ಲ. ಆದರೆ ರಾಷ್ಟ್ರಪತಿಯ ಸ್ಥಾನ ಏನಾದರೂ ತುರ್ತು ಪರಿಸ್ಥಿತಿಯ ಕಾರಣಗಳಿಂದ, ಕ್ಯಾಜುಯಾಲಿಟಿಗಳ ಕಾರಣಗಳಿಂದ ಖಾಲಿ ಆಗಿತ್ತು ಅಂತಂದ್ರೆ ಯು ಶುಡ್ ಫಿಲ್ ದಟ್ ಪೋಸ್ಟ್ ವಿದಿನ್ ಅ 6 months. ದೇರ್ ಇಸ್ ಅ ಟೈಮ್ ಲಿಮಿಟ್ ಫಾರ್ ದಿ ಪ್ರೆಸಿಡೆಂಟ್, ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್, but there is no time limit for the post of the vice president. It clears only that as soon as possible, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅಷ್ಟೇ ಬರೀತಾರೆ. ದೇರ್ ಇಸ್ ನೋ ಟೈಮ್ ಲಿಮಿಟ್. ನಮಗೆ ಸಾಧ್ಯನ ಆಗುದಿಲ್ಲ ಅಂತೇಳಿ ನಾವು ವರ್ಷಗಟ್ಟಲೆ ಖಾಲಿ ಕೂತ್ರು ಕೇಳಂಗಿಲ್ಲ. ಯು ಕೆನಾಟ್ ಆಸ್ಕ್ ಟು ಕಂಡಕ್ಟ್ ದಿ ಎಲೆಕ್ಷನ್ ಫಾರ್ ದಿ ಪೋಸ್ಟ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಬಿಕಾಸ್ ಆಫ್ ವಾಟ್? ಬಿಕಾಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಸ್ ದಟ್ ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ದಿ conduct the election for the post of the vice president when the casualties occurs. Due to the casualties reason, the vice president post is vacated. ಈ ಕಾರಣಕ್ಕಾಗಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ಲಿಮಿಟ್ಗೆ ಒಳಪಟ್ಟಿಲ್ಲ. ಯಾರಿಗೆ? ಸಂಸತ್ತಿಗೆ ಕ್ಲಿಯರ್ ಮಾಡ್ತೈತಿ ಇದು. ರಾಷ್ಟ್ರಪತಿಯ ಸ್ಥಾನ ಕ್ಯಾಜುಯಾಲಿಟಿಗಳ ಕಾರಣದಿಂದ ಖಾಲಿಯಾಗಿತ್ತು ಅಂತಂದ್ರೆ ಯು ಶುಡ್ ಫಿಲ್ ದಟ್ ಪೋಸ್ಟ್ ವಿದಿನ್ ದ ಟೈಮ್ ಲಿಮಿಟ್ ಆಫ್ 6 months. ಬಟ್ ರಿಗಾರ್ಡ್ಸ್ ವಿತ್ ವೈಸ್ ಪ್ರೆಸಿಡೆಂಟ್, there is no time limit. Only term is available in constitution is as soon as possible. How much it early you can conduct that. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅಷ್ಟೇ, ಬೇರೆ ಪ್ರಾವಿಷನ್ ಇಲ್ಲ. ನನಗೆ ಸಾಧ್ಯನ ಆಗಿಲ್ಲ ಅಂತ ಕೈ ಮೇಲೆ ಕೈ ಕೊಟ್ಕೊಂಡು ಕೂತ್ರು ನಿಮ್ಗೆ ಯಾರು ಕೇಳಂಗಿಲ್ಲ. ಅರ್ಥ ಆಗೈತೆ? ಆದ್ರೆ ಈ ಸ್ಥಾನ ಖಾಲಿ ಆದಾಗ ಯಾರು ಉಪರಾಷ್ಟ್ರಪತಿಯ ಸ್ಥಾನವನ್ನು ತುಂಬುತ್ತಾರೋ ಅಂತ ಕೇಳಿದ್ರೆ ಯಾರು ತುಂಬೋದಿಲ್ಲ. ಉಪರಾಷ್ಟ್ರಪತಿ ಸ್ಥಾನ ವೇಕೆಂಟ್ ಇರ್ತೈತಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಎಲ್ಲಿವರೆಗೂ ನೀವು ಉಪರಾಷ್ಟ್ರಪತಿ ಸ್ಥಾನವನ್ನ ಎಲೆಕ್ಷನ್ ನಡೆಸಿ ತುಂಬೋದಿಲ್ಲವೋ ಅಲ್ಲಿಯವರೆಗೂ ಉಪರಾಷ್ಟ್ರಪತಿ ಸ್ಥಾನ ಖಾಲಿನ ಇರ್ತೈತಿ. ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಇಸ್ ವೇಕೆಂಟ್ ಅಂಟಿಲ್ ಅನ್ಲೆಸ್ ಯು ಫಿಲ್ ದಟ್ ಪೋಸ್ಟ್ ಬೈ ವೇ ಆಫ್ ಎಲೆಕ್ಷನ್. ಎಲೆಕ್ಷನ್ ನಡೆಸಿ ಅದನ್ನ ನೀವು ತುಂಬುವವರೆಗೂ ಆ ಸ್ಥಾನ ಖಾಲಿಯೇ ಇರ್ತೈತಿ. ನೋ ಒನ್ ಕ್ಯಾನ್ ಅಜ್ಯೂಮ್ ದಟ್ ಪೋಸ್ಟ್. ಇದನ್ನ ರಾಷ್ಟ್ರಪತಿಗೆ ಹೇಳಬೇಕಾದಾಗ, ರಾಷ್ಟ್ರಪತಿಯ ಸ್ಥಾನ ಕ್ಯಾಜುಯಾಲಿಟಿಗಳ ಕಾರಣದಿಂದ ಖಾಲಿ ಆದಾಗ ತಕ್ಷಣವೇ ಉಪರಾಷ್ಟ್ರಪತಿ ರಾಷ್ಟ್ರಪತಿಯ ಪದವಿಯನ್ನು ಅಜ್ಯೂಮ್ ಮಾಡ್ತಾರೆ, ಸ್ವೀಕರಿಸ್ತಾರೆ. ಬಟ್ ವಿತ್ ರಿಗಾರ್ಡ್ಸ್ ಟು ವೈಸ್ ಪ್ರೆಸಿಡೆಂಟ್ ದೇರ್ ಇಸ್ ನೋ ಪ್ರೊಸೀಜರ್ ಅಟ್ ಆಲ್ ಇನ್ ಕಾನ್ಸ್ಟಿಟ್ಯೂಷನ್ ಟು ಅಜ್ಯೂಮ್ ದಿ ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್ ವೆನ್ ಇಟ್ ವೇಕೆಂಟ್ ಫಾರ್ ದ ರೀಸನ್ ಆಫ್ ಕ್ಯಾಜುಯಾಲಿಟೀಸ್ಗಳ ಕಾರಣಗಳಿಂದ ಆ ಪದವಿ ಖಾಲಿಯಾದಾಗ, ಉಪರಾಷ್ಟ್ರಪತಿಯ ಪದವಿ ಖಾಲಿಯಾದಾಗ ಯಾವುದೇ ಕಾರಣಗಳಿಲ್ಲದೆ ಯಾರು ಬಂದು ಅಲ್ಲಿ ಉಪರಾಷ್ಟ್ರಪತಿ ಪದವಿಯನ್ನು ಸ್ವೀಕರಿಸುವ ಯಾವುದೇ ಪ್ರಾವಧಾನಗಳು ಸಂವಿಧಾನದಲ್ಲಿ ಬರೆದಿಲ್ಲ. ಹಂಗಾದ್ರೆ ಏನ್ ಮಾಡಬೇಕು? ಎಷ್ಟು ಸಾಧ್ಯವೋ ಅಷ್ಟು ಬೇಗ ಎಲೆಕ್ಷನ್ ನಡೆಸಿ ಉಪರಾಷ್ಟ್ರಪತಿಯ ಸ್ಥಾನವನ್ನ ತುಂಬಬೇಕು ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಯಾವಾಗ ಉಪರಾಷ್ಟ್ರಪತಿ ಪದವಿ ಖಾಲಿಯಾಗಿರ್ತೈತೋ ಆವಾಗ ಅದನ್ನ ತುಂಬಲು ಬೇರೆ ಯಾವುದೇ ಪ್ರಾವಧಾನಗಳಿಲ್ಲ. ಏನೋ ಎಲೆಕ್ಷನ್ ಅನ್ನ ನಡೆಸಿ ಹೊಸ ಉಪರಾಷ್ಟ್ರಪತಿನ ಆಯ್ಕೆ ಮಾಡುವುದನ್ನ ಬಿಟ್ಟು ಬೇರೆ ಪ್ರಾವಧಾನಗಳಿಲ್ಲ. ಆದ್ರೆ ರಾಷ್ಟ್ರಪತಿ ಸ್ಥಾನಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯ ಸ್ಥಾನ ಖಾಲಿ ಆಯ್ತು ಅಂದ್ರೆ ಉಪರಾಷ್ಟ್ರಪತಿ ತುಂಬಬೇಕು. ಉಪರಾಷ್ಟ್ರಪತಿ ಇಲ್ಲ ಅಂತಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ತುಂಬಬೇಕು. ದೇರ್ ಇಸ್ ಅನ್ ಹೈಯರ್ಕಿ ಪ್ರೊಸೀಜರ್ ಟು fill the post of the president when that fall vacant. But in regards with the vice president, there is no like that procedure of the president. President ತರ ಇರತಕ್ಕಂತ ಪ್ರೊಸೀಜರ್ ವೈಸ್ ಪ್ರೆಸಿಡೆಂಟ್ ಇಲ್ಲೇ ಇಲ್ಲ. It is a difference between the post of the president and vice president. ಇದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಪದವಿಗಳ ನಡುವರ್ಕ್ ಇರತಕ್ಕಂತ ವ್ಯತ್ಯಾಸ ಇಷ್ಟೇ. ಆಮೇಲೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಉಪರಾಷ್ಟ್ರಪತಿ, ಎಲೆಕ್ಷನ್ ನಡೆಸಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಉಪರಾಷ್ಟ್ರಪತಿಯ ಅಧಿಕಾರಾವಧಿ ಆರ್ಟಿಕಲ್ 67ರಲ್ಲಿ ಹೇಳಿದಂತೆ ಇಲ್ಲಿ ಬರೀತಾರೆ,
vacancy shall subject to the provision of the article 67 be entitled to hold office for the full 5 years from the date on which he enters upon his office. ಯಾವಾಗ ಅವನು ತನ್ನ ಕಚೇರಿಗೆ ಬಂದು ಪದಗ್ರಹಣ ಮಾಡ್ತಾನೋ ಆವಾಗಿನಿಂದ 5 ವರ್ಷ. ಇದು ಕೂಡ ರಾಷ್ಟ್ರಪತಿಯಲ್ಲಿ ಸೇಮನ ಇದೆ. ರಾಷ್ಟ್ರಪತಿ ಪದವಿ ಕ್ಯಾಜುವಾಲಿಟಿ ಕಾರಣಗಳಿಂದ ಖಾಲಿ ಆದಾಗ 6 ತಿಂಗಳ ಒಳಗೆ ನೀವು ಎಲೆಕ್ಷನ್ ಅನ್ನು ನಡೆಸಿ ಹೊಸ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಿದಾಗ ಹೊಸ ರಾಷ್ಟ್ರಪತಿಯ ಅಧಿಕಾರ ಅವಧಿ ಅವರು ಕಚೇರಿಗೆ ಬಂದು ಪದಗ್ರಹಣ ಮಾಡಿದ ದಿನದಿಂದ 5 ವರ್ಷ. ಇಲ್ಲಿನೂ ಕೂಡ ಸೇಮ್ ಇದೆ, ಆದ್ರೆ ಅಲ್ಲಿ ಟೈಮ್ ಲಿಮಿಟ್ ಇದೆ. when the president post is vacant by the reason of casualties, you should fill that post within the time limit of 6 months. The constitution directs to the government, but with regards to the vice president, constitution does not give any direction to the executive to fill the vice president within the time limit. ಇಲ್ಲಿ ಏನ್ ಮಾಡತೈತಿ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಯದ ಮಿತಿಯನ್ನ ಎಕ್ಸಿಕ್ಯೂಟಿವ್ಗೆ ಕಾರ್ಯಾಂಗಕ್ಕೆ ಹಾಕೇ ಇಲ್ಲ. ಯಾವುದು ಸಂವಿಧಾನ. ಇಲ್ಲಿ ಒಂದು ಪದವನ್ನ ಬರೀತಾರೆ, ಯಾಜ್ ಸೂನ್ ಯಾಜ್ ಪಾಸಿಬಲ್. ಇದನ್ನ ಎಲೆಕ್ಷನ್ ಐತಿ ನೋಡಿ, ಎಕ್ಸಾಮ್ ಗಳು ಕೇಳ್ತಾರೆ. ಏನು, ರಾಷ್ಟ್ರಪತಿ ಪದವಿಯು ಹಠಾತ್ ನಿಧನ, ರಾಜೀನಾಮೆ ಮತ್ತು ರಿಮೂವಲ್ ಗಳ ಕಾರಣಗಳಿಂದ ಖಾಲಿ ಆದಾಗ ಆ ಪದವಿಯನ್ನ ಎಷ್ಟು ದಿನಗಳ ಒಳಗಾಗಿ ತುಂಬಬೇಕು. 1ನೇದು 6 ತಿಂಗಳು, 2ನೇದು 1 ವರ್ಷ, 3ನೇದು 3 ತಿಂಗಳು, 4ನೇದು ಎಷ್ಟು ಸಾಧ್ಯವೋ ಅಷ್ಟು ಬೇಗ. ಕಾರಣ ಏನು? ಸಂವಿಧಾನವೇ ಹೇಳ್ತೈತೆ ಆರ್ಟಿಕಲ್ 68 ಸಬ್ ಕ್ಲಾಸ್ 2 ಎಷ್ಟು ಸಾಧ್ಯವೋ ಅಷ್ಟು ಬೇಗ ಉಪರಾಷ್ಟ್ರಪತಿಯ ಸ್ಥಾನವನ್ನ ತುಂಬಬೇಕು. ನೀನು 6 ತಿಂಗಳು ಇಲ್ಲ, 9 ತಿಂಗಳು ಇಲ್ಲ, 3 ತಿಂಗಳು ಇಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಬೇಗ. ಈ ವರ್ಡ್ ಸಂವಿಧಾನದೊಳಗೆ ಬರ್ತಾರೆ. ನಾವೇನ್ ಮಾಡ್ತೀವಿ, ರಾಷ್ಟ್ರಪತಿಯನ್ನ ಓದಿರ್ತೀವಿ. ಓದಿದಾಗ ರಾಷ್ಟ್ರಪತಿ ಪದವಿ ಕ್ಯಾಜುವಾಲಿಟಿ ಕಾರಣಗಳಿಂದ ಖಾಲಿ ಆದಾಗ 6 ತಿಂಗಳ ಒಳಗಾಗಿ ನೀವು ಎಲೆಕ್ಷನ್ ಅನ್ನ ನಡೆಸಿ ಹೊಸ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಬೇಕು ಅಂತ ಬರ್ದಿರ್ತಾರೆ. ಅದ ಆಧಾರದ ಮೇಲೆ ನಾವು 6 ತಿಂಗಳ ಗುಟ್ಟಾಗಿ ಬಂದ್ಬಿಡ್ತೀವಿ. ಬಟ್ ಎಕ್ಸಾಮಿನರ್ ಇಸ್ ವೆರಿ ಕ್ಲಿಯರ್ ಅಂಡ್ ವೆರಿ ಕ್ಲೇವರ್. ನಾವೇನ್ ಮಾಡ್ತೀವಿ, ಒಂದನ್ನ ಓದಿ ಒಂದನ್ನ ಬಿಟ್ಟಾಗ ಈ ರೀತಿ ಅನಾಹುತಗಳು ಸಂಭವಿಸ್ತವೆ. ನಮ್ಮದೇ 1 ಮಾರ್ಕ್ ಹೋಗ್ಬಿಡ್ತೈತಿ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮನ್ನ ಮೊದಲು ನಮ್ ಸರ್ ಒಬ್ರಿದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಕಾಮಿಡಿ ಮಾಡ್ತಿದ್ರು. ಏನಪ್ಪಾ ಅಂತಂದ್ರೆ 1ನೇಂತೆ 2ನೇಂತೆ 3ನೇಂತೆ 4ನೇಂತೆ ಅಪ್ ಟು 10th ತನಕ ಏನ್ ಮಾಡ್ತಾರೋ ಅಂತಂದ್ರೆ ಎಲ್ಲರನ್ನು ಪಾಸ್ ಮಾಡ್ತಾರೆ. ನೀನು ಪಾಸ್ ಆಗಿ ಹೋಗ್ಲಿ, ನೀನು ಪಾಸ್ ಆಗಿ ಹೋಗ್ಲಿ, ನೀನು ಪಾಸ್ ಆಗಿ ಹೋಗ್ಲಿ ಅಂತೇಳಿ. ಇನ್ನು ಕಾಂಪಿಟೇಟಿವ್ ಎಕ್ಸಾಮಕ್ಕೆ ನಿಮ್ಮನ್ನು ಪಾಸ್ ಮಾಡ್ಬೇಕಂತೇಳಿ ಪರಿವೇ ಇಲ್ಲ. ಅದಕ್ಕೆ ಮನುಷ್ಯರನ್ನ ಎಕ್ಸಾಮಿನರ್ನಾಗಿ ತೆಗೆದು ಬಿಟ್ಟಿರ್ತಾರೆ ಅವರು. ಯಾರು ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ, OMR ಅನ್ನ ಯಾರು ರೀಡ್ ಮಾಡ್ತಾರೋ ಅಂತಂದ್ರೆ ಕಂಪ್ಯೂಟರ್ ರೀಡ್ ಮಾಡ್ತೈತಿ. ಅಲ್ಲಿ ನೀನ್ ಗಳಿಕೆ ಏನ್ ಇರ್ತೈತೋ ಅಷ್ಟೇ ಬಂದ್ಬಿಡ್ತೈತಿ. ಸರಿ, ಇಲ್ಲಿ ಒಂದ ವಾಸನೆ ಫೇಲ್ ಆಗಂತ ಅನಿಸ್ತಾನೆ ಅಂತೇಳಿ ನಿನ್ನ 1 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋ ಪದ್ಧತಿ ಕಾಂಪಿಟೇಟಿವ್ ಎಕ್ಸಾಮ್ ನೊಳಗೆ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟು ಸಾಧ್ಯವೋ ಅಷ್ಟು ವ್ಯಕ್ತಿಗಳನ್ನ ಫೇಲ್ ಮಾಡಕ್ಕೆ. ಇಲ್ಲಿ ಕೆಳಗಿಂದ ನೀನು 35 ಮಾರ್ಕ್ಸ್ ತೊಂದಿ ಅಂತಂದ್ರೆ ಪಾಸ್ ಆಗ್ತಿ. ಎಲ್ಲಿ? ಎಜುಕೇಶನ್ ಫೀಲ್ಡ್ ನೊಳಗ. ಕಾಂಪಿಟೇಟಿವ್ ಫೀಲ್ಡ್ ನೊಳಗ ನೀನು ಎಷ್ಟು ಮ್ಯಾಗ್ ಇರ್ತೀಯೋ ಅಷ್ಟು ಸೇಫ್ ಇರ್ತಿ. ಎಷ್ಟು ಮ್ಯಾಗ್ ಇರ್ತೀಯೋ ಅಷ್ಟು ಸೇಫ್ ಇರ್ತಿ. ಎಷ್ಟು ಕೆಳಗೆ ಬರ್ತೀಯೋ ಅಷ್ಟು ಮನಿ ಕಡೆ ಆಡಿ ಹಿಡಿತಿ. ಅದಕ್ಕೆ ಓದು ಮುಂದೆ ಬಾರಿ ಕ್ಲೇವರ್ ಆಗಿ ಓದಬೇಕು. ರೀಡ್ ಬಿಟ್ವೀನ್ ದಿ ಲೈನ್ಸ್ ಅಂತ ಕರಿತೀವಿ. ಪದಗಳ ನಡುವಿನ ಅರ್ಥ ನಮಗೆ ಅರ್ಥ ಆಗಬೇಕು. ಇಲ್ಲಿದ್ರೆ ಎಲ್ಲ ಅನರ್ಥನೆ. ಇಲ್ರಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ 2 ಒಂದು ಓದ್ರೆ ಸಾಕತ್ತೆ, ಒಂದನ್ನ ಸ್ಕಿಪ್ ಮಾಡಿರ್ತೀರಿ. ಸ್ಕಿಪ್ ಮಾಡಿದಾಗ ನೆಗೆಟಿವ್ ಮಾರ್ಕಿಂಗ್ ಏನಾದ್ರೂ ಇತ್ತು ಅಂತಂದ್ರೆ ಅದು ತಾವಂದ ಹೋಗೋದಲ್ಲ, ಇನ್ನೊಬ್ಬನು ಕರ್ಕೊಂಡು ಹೋಗ್ತೈತಿ. ಇರ್ಲಿ, ಬಹಳ ಕ್ಲೇವರ್ ಆಗಿ ಮತ್ತು ಕ್ಲೀನ್ ಆಗಿ ಓದ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 69 ಬಗ್ಗೆ ಚರ್ಚೆ ಮಾಡೋಣ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 69 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.